ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2 ನವರಾತ್ರಿ. ನನ್ನ ಫ್ರೆಂಡ್ ಆದ ಚಂದು ಬ್ಯಾಂಗ್ಳೂರಿಂದ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಮೈಸೂರಿಗೆ ಬಂದಳು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋದಕ್ಕೆ ಅಂತ. ಹಾಗೆ ನಮ್ಮ ಮನೆಗೆ ವೆಲ್ಕಮ್ ಮಾಡ್ತಾ ಅವಳ ನನಗಿಂತ ಜಾಸ್ತಿ ನನ್ನ ಪಪ್ಪಿ ಕ್ರಿಸ್ಟಲ್ ಅವಳನ್ನ ಮುದ್ದು ಮಾಡ್ತಿತ್ತು. ಅವಳು 2-3 ಟೈಮ್ಸ್ ನಮ್ಮ ಮನೆಗೆ ಬಂದಿದ್ದಾಳೆ. ಅವಳನ್ನ ತುಂಬ ಇಷ್ಟಪಡುತ್ತೆ ನಮ್ಮ ಪಪ್ಪಿ. ಅವಳನ್ನ ಮುದ್ದು ಮಾಡ್ತಾ ಹಾಗೆ ಮಾತಾಡ್ಸ್ಕೊಂಡಿದ್ವಿ. ಅಲ್ಲಿಂದ ನಾನು ಅವಳು ಹೊರಟಿದ್ದು ಗುರುಗಳ ಹತ್ರ. ಗುರುಗಳ ದರ್ಶನ ಮಾಡಿಕೊಂಡು ಅಲ್ಲೇ ದೇವರಾಜ್ ಅರಸ್ ರೋಡಲ್ಲಿ ಇದ್ದ ಕಾಂತಿ ಸ್ವೀಟ್ಸಿಗೆ ಬಂದ್ವಿ. ನಾನು ಅವಳು ಬೆಳಗ್ಗೆ ಬರ್ಫಿ ತಿನ್ನೋ ಕ್ರೇವಿಂಗ್ಸ್ ಆಗಿತ್ತು ನನಗೂ ಅವಳಿಗೂ. ಊಟ ಏನು ಬೇಕು? ಕಾಜು ಬರ್ಫಿ. ಸ್ವಲ್ಪ ಏನು ಬೇಕು? ನನಗೆ ಮ್ಯಾಂಗೋ ಬರ್ಫಿ. ಇವಾಗ ಅಷ್ಟೇ ಬರ್ಫಿ ತೊಗೊಂಡು ಅಕ್ಕಗೆ ಕಾಫಿ ಬೇಕು. ಕಾಫಿ ಓಕೆ ದಾನ್. ಸೊ ಇವಾಗ ಕಾಫಿಗೆ ಹೋಗೋಣ. ನನಗೆ ನನಗೆ ಓಕೆ ನಂಗೆ ಕಾಫಿ ಕೊಡಿದ್ರೆ ನಾನೇ ಹತ್ರ ಕರ್ಕೊಂಡು ಹೋಗ್ತೀನಿ. ಇದು ಪಕ್ಕ. ಓಕೆ ಓಕೆ ಇವಾಗ ಬರ್ಫಿ ತೊಗೊಂಡು ಒಂದೊಳ್ಳೆ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಪಿಂಕು ನಂಗಾಯ್ತು. ನೇಮ್ ಅದು ಪಿಂಕು ಅಂತ. ಸೊ ಇವಾಗ ನಾನು ನಿಮಗೆ ಕಾಫಿ ಕೊಡ್ತೀನಿ. ನನಗೆ ಒಂದು ಒಳ್ಳೆ ಕಾಫಿ ಕೊಡಿಸಿದ್ರೆ ನಿಮಗೆ ಆನೆ ಕೊಡಿಸ್ತೀನಿ. ಆನೆ ಕೊಡಿಸಲ್ಲ, ಆನೆ ಕೊಡಿಸ್ತೀನಿ. ಆನೆ ಕೊಡಿಸಲ್ಲ, ನಾನೇ ಇದ್ದೀನಿ. ನನಗೆ ಬೇಬಿ ಎಲಿಫೆಂಟ್ ಅನ್ಕೋಬಿಡು. ನನ್ನನ್ನೇ ಬೇಬಿ ಎಲಿಫೆಂಟ್ ಅನ್ಕೋಬಿಡು. ಬನ್ನಿ ಮ್ಯಾಮ್, ವೆಲ್ಕಮ್ ಟು ಇದು ಅಂತ ನಮ್ಮದೇ ಕೆಫೆ. ನಮ್ಮದೇ ಕೆಫೆ. ಓ ನಾನು ಚಂದನ. ಚಂದು ನೋಡಲ್ಲಿ ಏನಿದೆ. ಇಲ್ಲಿ ನೋಡು ಕಾಫಿ ಕೊಡ್ಸಿದ್ರೆ ನಾವು ಇವಾಗ ತಾನೇ ಮಾತಾಡಿದ್ವಿ. ಯೂನಿವರ್ಸ್ ಸೈನ್ ನೋಡು. ಕಾಫಿ ಕೊಡಿಸು, ಆನೆ ಕೊಡಿಸ್ತೀನಿ ಅಂದೆ. ಎನಿಯಾವ್ ನನಗೊಂದು ಕಾಫಿ, ಆನೆ ಎರಡು ಇದೆ. ಯೂನಿವರ್ಸ್ ಸೈನ್ ಬೇಬಿ. ಓ ಕ್ಯೂಟ್. ಬಾ, ಇದು ನನ್ನ ಅಡ್ಡ ಮೈಸೂರಲ್ಲಿ. ಇಲ್ಲೇ ಕೂತ್ಕೊಳ್ಳೋದು. ಇದು ನನ್ನ ಪ್ಲೇಸ್. ಈ ವ್ಯೂ ಜೊತೆ ನಾವು ಹೆಂಗೆ ಅಂದರೆ ನಮ್ಗೆ ಏನು ತಿನ್ನಬೇಕು ತಕ್ಷಣ ತೊಗೊಂಡ್ಬಿಡ್ಬೇಕು, ತಿನ್ಬಿಡ್ಬೇಕು. ಪ್ಲೇಸ್ ಇದೇ ಪ್ಲೇಸ್ ಅದೇ ಪ್ಲೇಸ್ ಅಂತ ಏನಿಲ್ಲ. ಬಟ್ ಇಬ್ರಿಗೂ ಬರ್ಫಿ ತಿನ್ಬೇಕು ಅನ್ನೋದು ಮಾರ್ನಿಂಗ್ ನಮಗೆ. ನೋಡಿ, ಅವಳಿಗೆ ಕಾಜು ಬರ್ಫಿ ತಿನ್ಬೇಕನ್ನಿಸ್ತು, ನನಗೆ ಮ್ಯಾಂಗೋ ಬರ್ಫಿ. ನೈಸ್. ಇದು ಮನೋಜ್, ಯಾಕೇನು ಹಿಂಗೆ ಮಾಡಿಬಿಟ್ಟಿದ್ದೀರಾ? ಹಾಂ, ಚಂದು ಮಾಡಿರೋದಾ? ಫಿಲ್ಟರ್ ಕಾಫಿ ಈ ಕಲರ್ ಇದೆ. ಓಕೆ, ಮಿಕ್ಸ್ ಮಾಡಿ ಬಂಗಾರಿ. ಏನಿಲ್ಲ, ಸಾಕಷ್ಟು. ಥ್ಯಾಂಕ್ ಯು. ನಾನು ಅವಳು ಕಾಫಿ ಕುಡ್ಕೊಂಡು ಹಾಗೆ ಮನೆ ಕಡೆ ಬಂದ್ವಿ. ಅಲ್ಲಿಂದ ಇವತ್ತು ನಾನು ವೇರ್ ಮಾಡ್ತಿರೋ ಸ್ಯಾರಿ ಬಂದು ಕಾಂಜೀವರಂ ಸ್ಯಾರಿ, ಗೋಲ್ಡ್ ಕಲರ್. ಅದಕ್ಕೆ ಮಿಕ್ಸ್ ಮ್ಯಾಚ್ ಮಾಡಿ ಗ್ರೀನ್ ಬ್ಲೌಸ್ ಯೂಸ್ ಮಾಡ್ತಿದ್ದೆ, ಹಾಗೆ ಜಿವೆಲ್ಸ ಗ್ರೀನ್ ಯೂಸ್ ಮಾಡ್ತಿದ್ದೆ. ಅಲ್ಲಿಂದ ನಾನು ಅವಳು ಹೊರಟಿದ್ದು ಚಾಮುಂಡಿ ಬೆಟ್ಟದ ಕಡೆಗೆ. ಇವತ್ತು ಡೇ 2 ನವರಾತ್ರಿ ದರ್ಶನ ಮಾಡೋದಕ್ಕೆ. ಸೇಮ್ ಎಕ್ಸೈಟ್ಮೆಂಟ್, ಅದೇ ಒಂಥರ ಖುಷಿ. ತಾಯಿನ ನೋಡ್ತೀನಲ್ಲ ಅನ್ನೋ ಒಂದು ಖುಷಿಯಲ್ಲಿ ಹೊರಡ್ತಾ ಇದ್ವಿ. ಎಲ್ಲಿದ್ದೀವಿ? ಅಫ್ಕೋರ್ಸ್ ಎಲ್ಲ ಹೋಗ್ತಿದ್ದೀವಿ. ಎಲ್ಲಿದ್ದೀವಿ? ಚಾಮುಂಡಿ ಬೆಟ್ಟ. ಯಾವ್ದನ್ನ ನೋಡೋಕ್ಕೆ? ಜೋರು ಮಳೆ ಬರ್ತಿತ್ತು. ಸೊ ಒಳಗೆ ಹೋಗೋಕ್ಕಾಗತ್ತಾ, ನೆಂದೋಗ್ತೀವ ಅಥವಾ ಕ್ರೌಡ್ ಇರುತ್ತಾ ಅಂತ ಓಡಿ ಬಂದ್ವಿ. ನೋಡಿದ್ರೆ ಕ್ರೌಡ್ ಏನು ಕಡಿಮೆ ಇತ್ತು ಇವತ್ತು ಡೇ 2. ಹಾಗಾಗಿ ಮಧ್ಯಾಹ್ನ ಹೋಗಿದ್ದು ನಾವು 2 o'clock. ಸೊ ಒಳಗೆ ಹೋಗಿದ ತಕ್ಷಣ ನೆಮ್ಮದಿಯಾಗಿ ಗರ್ಭಗುಡಿಯಲ್ಲಿ ಕೂತ್ಕೊಂಡು ತಾಯಿನ ತುಂಬ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಇದು ಉತ್ಸವ ಮೂರ್ತಿಗಂತೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಮುದ್ದು ಬಂಗಾರಿ ನನ್ನಮ್ಮ, ಅಷ್ಟು ಚೆಂದ ಕಾಣ್ತಾ ಇದ್ಲು. ಪ್ರಸಾದ ತೊಗೊಂಡು ಅಲ್ಲೇ ಕೂತ್ಕೊಂಡಿದ್ವಿ. ಸ್ವಲ್ಪ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸ್ತಿತ್ತು. ಹಾಗೆ ಫೋಟೋ ವಿಡಿಯೋಸ್ ಎಲ್ಲ ತೊಗೊಂಡು ಅಲ್ಲೇ ಇದ್ವಿ. ಇಲ್ಲಿ ತನಕ ನಾನು ನನ್ನ ತಾಯಿ ಚಾಮುಂಡಮ್ಮನ ಹತ್ರ ಏನನ್ನೂ ಕೇಳಿಲ್ಲ. ಇವತ್ತೇ ಫಸ್ಟ್ ಟೈಮ್ ನನಗೆ ಅಂತ ಏನಾದ್ರು ಒಂದು ವಿಶಸ್ ಕೇಳಿದ್ದೀನಿ. ಆ ಒಂದು ವರನ ತಾಯಿ ಕೊಡ್ತಾಳೆ ಅಂತ ನಂಬಿದ್ದೀನಿ. ನೋಡೋಣ, ನಿಮ್ಮೊಟ್ಟಿಗೆ ನಾನು ಮುಂದಿನ ದಿನಗಳಲ್ಲಿ ಅದು ಈಡೇರಿಸಿದ್ರೆ ನಾನು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಅಮ್ಮ ಎಲ್ಲರಿಗೂ ಅಂತಷ್ಟು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಇವತ್ತು ನವರಾತ್ರಿ ಡೇ 2. ನಾನು ಆ್ಯಕ್ಚುಲಿ ಮ್ಯಾನಿಫೆಸ್ಟ್ ಮಾಡಿದ್ದೆ ನನ್ನ ಫ್ರೆಂಡ್ಸ್ ಆದ ಕಾವ್ಯ, ಚಂದು, ಸಂಪು ಎಲ್ಲನೂ ಕರ್ಕೊಂಡ್ಬರ್ಬೇಕು, ಹರ್ಷಿತಾನು, ಕವಿ ಅಕ್ಕನ ಅಂತ. ಬಟ್ ಇವತ್ತು ಚಂದು ಬಂದಳು. ಸೊ ಇವತ್ತು ನಾವು ಕರ್ಕೊಂಡು ಬಂದ್ವಿ. ಅಮ್ಮನ ದರ್ಶನ ಮಾಡಿದ್ವಿ, ಅಭಿಷೇಕ ಆಯಿತು, ಪ್ರಸಾದ ಸಿಕ್ತು. ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸ್ತಿದೆ. ಸೊ ಮ್ಯಾನಿಫೆಸ್ಟೇಷನ್ ಇಸ್ ರಿಯಲ್ ಗೈಸ್. ನಾನು ದರ್ಶನ ಯೂಶಲಿ ಮಾಡ್ತೀನಿ, ಬಟ್ ಫ್ರೆಂಡ್ಸ್ನೂ ಕರ್ಕೊಂಬರ್ಬೇಕು ಅಂದ್ಕೊಂಡಿದ್ದೆ. ಬಟ್ ಆಯಿತು. ಹೇಗೆ ಅನಿಸ್ತು? ಸೂಪರ್ ಆಗೈತೆ. ಥ್ಯಾಂಕ್ ಯು. ಆ್ಯಂಡ್ ಮಡ್ಲು ತುಂಬಿದ್ವಿ ನೆನ್ನೆ, ಅದು ಸಹ ನೆಮ್ಮದಿ ಅನಿಸ್ತು. ಇವತ್ತಂತೂ ಇನ್ನೂ ಚೆನ್ನಾಗಿ ಅನಿಸ್ತು. ತಾಯಿಯ ಮಡ್ಲಲ್ಲಿ ಸಿಗೋ ನೆಮ್ಮದಿ ಎಲ್ಲೂ ಸಿಗೋಲ್ಲ. ಬಟ್ ನನಗೆ ಇಲ್ಲಿ ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ ಅದೆಲ್ಲ ಅಳುನೇ ಬರುತ್ತೆ ನನಗೆ ದರ್ಶನ ಮಾಡುವಾಗ. ಆ್ಯಂಡ್ ಟುಡೇ ಇಸ್ ವೆರಿ ಸ್ಪೆಷಲ್ ಡೇ ಫಾರ್ ಮೀ. ನಾನು ತಾಯಿ ಹತ್ರ ಏನನ್ನೂ ಕೇಳಿಲ್ಲ, ಹೆಂಗಿಡ್ಕೊ ಏನನ್ನೂ ಕೇಳಿಲ್ಲ. ಬಟ್ ಒಂದೇ ಒಂದು ವರ ಕೇಳಿದ್ದೀನಿ, ಅದನ್ನು ಕೊಡಲಿ ಅಂತ ಎಲ್ಲರೂ ವಿಶ್ ಮಾಡಿ ಫುಲ್ಫಿಲ್ ಆಗಲಿ ಅಂತ. ಥ್ಯಾಂಕ್ ಯು ಗಾಯ್ಸ್.
ಚಂದು ಸಹ ಅಷ್ಟೇ ಒಂದು ಒಳ್ಳೆ ಮನೆತನದ ಒಂದು ಒಳ್ಳೆ ಮುದ್ದು ಬಂಗಾರಿ ಹುಡುಗಿ, ಅವಳಿಗೆಲ್ಲ ಒಳ್ಳೆಯದಾಗಲಿ ಹೆಣ್ಮಗುಗೆ ಅಂತ ಕೇಳ್ಕೊಳ್ತೀನಿ ನಾನು ಸಹ. ಹಾಗೆ ಇವತ್ತು ನಾವು ಬೆಟ್ಟದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಮೀಟ್ ಆಗಿದ್ವಿ. ನಾನು ಇದು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಆಗ್ತಿರೋದು. ನಾನು ಅವರ ಬರೆದಿರುವಂಥ ಪುಸ್ತಕಗಳಲ್ಲಿ ನನಗೆ ಬೆತ್ತಲೆಯ ಜಗತ್ತು ಅಂತ ತುಂಬ ಇಷ್ಟ. ಆ ಒಂದು ಕಂಪ್ಲೀಟ್ ಸೀರೀಸ್ನ ನಾನು ಓದಿದ್ದೀನಿ. ಹಾಗೆ ಅವರು MP ಆಗಿದ್ದರು, ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡಲ್ಲಿರೋರು. ಬಟ್ ತುಂಬ ಖುಷಿ ಆಯಿತು ಅವ್ರನ್ನ ಮೀಟಾಗಿ. ಸೊ ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಚಂದುಗೆ ಜೋಳ ತಿನ್ನಬೇಕು ಅಂತ ಜೋಳ ತಿಂದು ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಸಾಗರ್ ಬಂದ. ಚಂದು ತಗೋಚಿನ ಚಿನ್ನ ಡ್ರ್ಯಾಗನ್ ಯಾಕೋ ಇತ್ತೀಚೆಗೆ ಬರೀ ಡ್ರ್ಯಾಗನ್ ಹರ್ಷಿತ ಮೊನ್ನೆ ಡ್ರ್ಯಾಗನ್ ಫ್ರೂಟ್ ಕೊಟ್ಟಿದ್ಲಲ್ಲ. ಥ್ಯಾಂಕ್ ಯು ಪುಟ್ಟು. ಏನಿದು ಇವಾಗ ತಿಂದ್ವಿ. ಸ್ವೀಟ್ಸ್ ಮೇಲೆ ಸ್ವೀಟ್. ಸರಿ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಮೈಸೂರು. ಸೊ ವಿ ಆರ್ ಅಮೇಝಿಂಗ್ ದರ್ಶನ. ಈಗ ಮುಗಿಸ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗೋದೆ. ಹೆಂಗನ್ನಿಸ್ತು ಚಂದು? ಈಗ ಎಲ್ಲೂ ಲಗೇಜು ನಾಳೆ ನಾನು ಬ್ಯಾಂಗ್ಳೂರಲ್ಲಿ ಇರಲೇಬೇಕು. ಒಂದು ಇಂಪಾರ್ಟೆಂಟ್ ಮೀಟಿಂಗ್ಸ್ ಆಯಿತು, ಹಾಗೆ ಒಂದು ಹೀಲಿಂಗ್ ಅಪಾಯಿಂಟ್ಮೆಂಟ್ ಸಹ ಕೊಟ್ಬಿಟ್ಟಿದ್ದೆ. ಸೊ ನವರಾತ್ರಿಯಲ್ಲಿ ಡೇ 9 ಸಹ ನನಗೆ ದರ್ಶನ ಮಾಡೋದಕ್ಕೆ ಆಗಲಿಲ್ಲ. ಸೊ 2 ದಿನ ದರ್ಶನ ಮಾಡ್ಕೊಂಡ್ವಿ. ನೋಡೋಣ ನಾಳೆ ಒಂದು ದಿನ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಹಾಗೆ ತುಂಬ ಯೂಸ್ ಆರ್ಡರ್ಸ್ಗಳು ಸಹ ಇದೆ. ಕ್ರಿಸ್ಟಲ್ಸ್ ಎಲ್ಲ ಹೋಗಿ ಡಿಸ್ಪ್ಯಾಚ್ ಮಾಡಬೇಕು. ಹಾಗಾಗಿ ಇವತ್ತು ಇವಳನ್ನ ಕರ್ಕೊಂಡು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಸೊ 1 ಡೇ ಬಿಟ್ಟು ವಾಪಸ್ ಬರ್ತೀನಿ. ಮುಂಚೆ ಅಕ್ಕ ನಂಗೊಂದು ಪ್ರಾಮಿಸ್ ಮಾಡಿರಲ್ವಾ, ಎಲಿಫೆಂಟ್ ಆನೆ ತೋರಿಸ್ತೀನಿ ಅಂತ. ಸೊ ಇವಾಗ ಅಲ್ಲಿ ಹೋಗ್ತಾ ಇದೀವಿ. ಕಾಫಿ ಬೆಳೆ ಕೊಡ್ಸಿದ್ರೆ ಆನೆ ತೋರಿಸ್ತೀನಿ ಅಂತ ಪ್ರೊಮಿಸ್ ಮಾಡಿದ್ದೆ. ಬಟ್ ಅಲ್ಲೇ ತೋರಿಸ್ಬಿಟ್ಟೆ ಕಾಫಿ ಮತ್ತೆ ಆನೆ. ಸೊ ಆದರೂ ಲಕ್ ಬೈ ಚಾನ್ಸ್ ನೋಡೋಣ. ಆನೆಗಳು ಸಿಕ್ಕಿದ್ರೆ, ಗಜಪಡೆಗಳು ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. ನಮ್ಮ ಚಂದುಗೆ ಇವತ್ತು ಆನೆ ಸಿಗುತ್ತಾ? ಆನೆ ಸಿಗಲಿಲ್ಲ ಅಂದರೆ ನಾನೇ ನಿನ್ನ ಬೇಬಿ ಎಲಿಫೆಂಟ್ ಅಂದ್ಕೊಂಡು ಆನೆ ನೋಡೋದಕ್ಕೆ ಅಂತ ನಾವಿಬ್ರು KR ಸರ್ಕಲ್ಗೆ ಬಂದ್ವಿ. ನೋಡೋಣ. ಫೈನಲಿ ಆನೆ ಕರ್ಕೊಂಡು ಬಂದಿದ್ದೀನಿ. ನೋಡೋಣ ಲಕ್ ಬೈ ಚಾನ್ಸ್ ಏನಿದೆ ಆನೆ ಬಂದೇ ಬರುತ್ತೆ. ಇದೇನು ಟೈಗರ್ ಸೈಟಿಂಗ್ ಕಾಫಿಲಿಗೆ ಟೈಗರ್ ಬರ್ತಾ ಇಲ್ಲ. ಇವತ್ತು ಆನೆ ಬಂದೇ ಬರುತ್ತೆ. ವಿನಯ್ ಮೈಸೂರಲ್ಲಿ ಸ್ಪಾಟ್ ಆಗಿ ಸಿಕ್ಬಿಟ್ಟಿದ್ದಾರೆ. ಆಕ್ಚುಲಿ ಆನೆ ನೋಡಕ್ ಬಂದ್ವಿ, ಬಟ್ ವಿನಯ್ ಸಿಕ್ಕಿದ್ರು ಇಲ್ಲಿ. ಹಾಯ್ ವಿನಯ್, ಹೇಗೆ ಅನ್ಸಿದೆ ದಸರಾ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಏನ್ ಮೈಸೂರಲ್ಲಿ ನಮ್ಮೂರು? ನಿಮ್ಮೂರ? ಯಾವ ಏರಿಯಾ? ಎಲ್ಲ ಏರಿಯಾ ನಿಮ್ದೆ? ಸೊ ಏನ್ ಮೈಸೂರಲ್ಲಿ ದಸರಾನ? ಮೈಸೂರಲ್ಲಿ ಆಕ್ಚುಲಿ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀನಿ. ಶೂಟ್ ಮಾಡ್ತಾ ಇದ್ದೆ, ಹಂಗೆ ನೀವು ಸಿಕ್ಕಿದ್ರಿ. ನೈಸ್. ಫಸ್ಟ್ ಟೈಮ್ ಮೀಟ್ ಮಾಡ್ತೀವಿ ವಿನಯ್ನ. ಖುಷಿ ಆಯ್ತು. ವಿನಯ್ನ ಫಸ್ಟ್ ಟೈಮ್ ಮೈಸೂರಲ್ಲಿ ಮೀಟ್ ಆಗಿ ತುಂಬಾ ಖುಷಿ ಆಯ್ತು. ಬೆಂಗಳೂರಲ್ಲೂ ಸೊ ಅಲ್ಲೂ ಸಹ ನಮ್ದು ಗೊತ್ತಲ್ಲ, ಕ್ಲಿಕ್ ಅಂತ ಫೋಟೋಸ್ಗಳನ್ನ ತಗೊಂಡ್ವಿ ಎಲ್ಲ ಮೆಮೊರೀಸ್ಗೆ. ಹಾಗೆ ವಿನಯ್ ಬಗ್ಗೆ ಹೇಳಬೇಕು ಅಂದರೆ, ವಿನಯ್ನ ನಾನು ಆಲ್ಮೋಸ್ಟ್ 2 ಇಯರ್ಸಿಂದ ಫಾಲೋ ಮಾಡ್ತಾ ಇದ್ದೀನಿ. ಒಂಥರ ಇನ್ಸ್ಪಿರೇಷನ್ ಆ್ಯಂಡ್ ವೆರಿ ಮೋಟಿವೇಟಿಂಗ್ ಆ್ಯಂಡ್ ವೆರಿ ಎನರ್ಜೆಟಿಕ್ ಗಾಯ್. ನಾನು ಆಲ್ಮೋಸ್ಟ್ ಅದೇ ಹೇಳಿದ 2-3 ಇಯರ್ಸಿಂದ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅವರು ಬಂದಂತಹ ಲೈಫ್ ನಂಗೆ ತುಂಬ ಇಷ್ಟ. ಲೈಕ್ ಅವರ ಆ್ಯಕ್ಟಿವಿಟೀಸ್ಗಳಿಷ್ಟ. ನೀವು ಹೋಗಿ ವಿನಯ್ ಜೀವ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ, ಫಾಲೋ ಮಾಡ್ಬೋದು. ಹಾಗೆ ಅವರ ಯೂಟ್ಯೂಬ್ ಚಾನಲ್ ಸಹ ಇದೆ ಅನಿಸುತ್ತೆ, ಫಾಲೋ ಮಾಡಿ. ನಿಜವಾಗ್ಲೂ ಎಲ್ಲ ಪೊಲೀಸ್ಗಳಿಗೂ ನಾವು ಸಲ್ಯೂಟ್ ಮಾಡಲೇಬೇಕು. ಆ್ಯಂಡ್ ಅವರ ಹಾರ್ಡ್ ವರ್ಕ್, ಅವ್ರ ಡೆಡಿಕೇಶನ್, ಕನ್ಸಿಸ್ಟೆನ್ಸಿ, ಮತ್ತು ಈ ಒಂದು ಟೈಮಲ್ಲಿ ಇಷ್ಟು ಜನಗಳನ್ನ ಎಲ್ಲ ಹ್ಯಾಂಡಲ್ ಮಾಡೋದು ಸೀರಿಯಸ್ಲಿ ಆ್ಯಟ್ಸ್ ಆಫ್. ಹಾಗೆ ನನಗಂತೂ ನಿಂತು ಆನೆ ಬರುತ್ತೆ ಅಂತ 4 o'clock ನಿಂತಿದ್ದೀವಿ. 6:30 ಆಗ್ತಾ ಬಂತು, ಕಾಲೆಲ್ಲ ನೋವು ಬಂದುಬಿಡ್ತು. ಹಾಗೆ ಫೈನಲಿ ಆನೆ ಬಂತು. ಎಲ್ಲರೂ ಭೀಮಾ ಅಂತ ಭೀಮನ್ ನೋಡೋಕ್ಕೆ ಎಕ್ಸೈಟ್ಮೆಂಟ್ ಆಗಿದ್ರು. ಬಟ್ ನನಗೆಲ್ಲ ಆನೆಗಳನ್ನ ನೋಡೋದಕ್ಕೂ ನಾನು ಎಕ್ಸೈಟ್ಮೆಂಟ್ ಆಗಿದ್ದೆ. ಆ್ಯಂಡ್ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಈ ರೀತಿ ಒಂದು ಸರ್ಕಲಲ್ಲಿ ನಿಂತ್ಕೊಂಡು ಆನೆಗಳನ್ನ ನೋಡ್ತಿರೋದು. ಯೂಶ್ವಲಿ ಅದೇ ಪ್ಯಾಲೇಸಲ್ಲಿ ಹೋಗಿ ನೋಡ್ಕೊಂಡು ಬರ್ತಾಯಿದ್ವಿ. ಹಾಗೆ ಜಂಬೂ ಸವಾರಿಯಲ್ಲಿ ನಾನು ನೋಡಿದ್ದೆ. ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್. ಆದರೂ ಈ ಒಂದು ಎಕ್ಸ್ಪೀರಿಯನ್ಸ್ ಸಹ ತುಂಬ ಚೆನ್ನಾಗಿತ್ತು. ಲೈಫಲ್ಲಿ 2 hours ಆನೆಗೋಸ್ಕರ ನಿಂತು ಲೈಕ್ ಆನೆಗಳು ಬರುತ್ತೆ ಅಂತ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅನ್ಬೋದು. ಲೈಕ್ 1 minute ಸಹ ಇರಲ್ಲ. ಜಸ್ಟ್ ಈ ಒಂದು ಮೂಮೆಂಟ್ಗೋಸ್ಕರ ನಾವು ಎಷ್ಟೊತ್ತು ನಿಂತಿದ್ವಿ. ಒಂಥರ ಖುಷಿ ಅಂತೂ ಆಯಿತು. ಆ್ಯಂಡ್ ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇಲ್ಲಿ ನಿಂತ್ಕೊಂಡು ಆ ಜನಗಳ ಜೊತೆ ನಾವು ನೋಡಿದ್ದು.
ಕ್ರೇಜಿ ಮಾತ್ರ ಜನಗಳು, ಎಷ್ಟು ಕ್ರೌಡ್, ಎಲ್ಲೆಲ್ಲಿಂದ ಜನಗಳು ಬಂದು ನಿಂತ್ಕೊಂಡು, ನಾವು 4 ಗಂಟೆಯಿಂದ ನಿಂತ್ಕೊಂಡು ನೋಡಿದ್ವಿ. ನಮಗಂತೂ ಇದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಲಿಟಲ್ ಥಿಂಗ್ಸ್ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ನಮ್ಮ ನಾಡ ಹಬ್ಬ ದಸರಾ ಎಷ್ಟು ಖುಷಿ. ಹಾಗೆ ಇವಳಿಗೆ ಪ್ರಾಮಿಸ್ ಮಾಡಿದ್ದೆ ಚಂದುಗೆ ಆನೆಗಳನ್ನ ತೋರಿಸ್ತೀನಿ ಅಂತ. ಆನೆ ತೋರಿಸಿದ್ದೀನಿ. ಅಲ್ಲಿಂದ ಹಾಗೆ ಲೈಟಿಂಗ್ ಇನ್ನೂ ಆನ್ ಮಾಡಿರಲಿಲ್ಲ. ಹಾಗೆ ಇವಳಿಗೆ ಬೆಲೂನ್ಸ್ಗಳೆಲ್ಲ ತಕ್ಕೊಟ್ಟು ಅಲ್ಲಿಂದ ಲೈಟಿಂಗ್ ಸಹ ಅವಳಿಗೆ ತೋರಿಸೋಣ ಅಂತೇಳಿ ಕರ್ಕೊಂಡು ಬಂದೆ. ಸೊ ಅರಮನೆ ಲೈಟ್ ಆನ್ ಮಾಡಿದ್ರು. ಸೊ ನೋಡೋಕ್ಕೆ ಒಂದು ಸ್ವರ್ಗ ಕಣ್ರಿ. ಎಲ್ಲರೂ ಮಿಸ್ ಮಾಡದೆ ಒಂದ್ಸತಿ ಬಂದು ದಸರಾ ನೋಡಿ. ಟ್ರಾಫಿಕ್ ಇರ್ಬೋದು, ಕ್ರೌಡ್ ಇರ್ಬೋದು, ಏನೇ ಇರ್ಬೋದು, ಬಟ್ ಆದರೂ ಸ್ವಲ್ಪ ಒಂದು 9 o'clock ಮೇಲೆ ಅಥವಾ 10 o'clock ಮೇಲೆ ಬನ್ನಿ. ಯಾಕಂದರೆ 11:30ಗೆ ಅದು ಆಫ್ ಮಾಡ್ತಾರಲ್ವ. ಸೊ ಬ್ಯೂಟಿಫುಲ್ ಆಗಿರುತ್ತೆ ನಿಜವಾಗ್ಲೂ. ಆ ಲೈಟಿಂಗ್ಸ್ಗಳನ್ನ ನೋಡಿಕೊಂಡು ಆ ಮೈಸೂರು ಕಂಪ್ಲೀಟಾಗಿ ಗ್ಲೋಯಿಂಗ್. ಆ್ಯಕ್ಚುಲಿ ಮೈಸೂರು ಯಾವ ಥರ ಗ್ಲೋ ಆಗ್ತಿದೆ ಅನ್ನೋದನ್ನ ನೀವು ನೋಡ್ಬೋದು. ಆ್ಯಂಡ್ ಟ್ರಾಫಿಕ್ ಇದ್ದೇ ಇರುತ್ತೆ. ನಾವು ಬ್ಯಾಂಗ್ಳೂರಲ್ಲಿ ಎಷ್ಟು ಟ್ರಾಫಿಕಲ್ಲಿ ಓಡಾಡಿದ್ದೀವಿ. ಸೊ ಅಲ್ಲಿ ನಾನೇನು ಹೇಳ್ತೀನಿ ಅಂದರೆ ಕಾರ್ನ ಅವಾಯ್ಡ್ ಮಾಡಿ. ಲೈಕ್ ಆಲ್ಮೋಸ್ಟ್ ಎಲ್ಲರೂ ಬೈಕ್ ಯೂಸ್ ಮಾಡಿ. ಬಂದು ಬೇಕಾದ್ರೆ ಎಲ್ಲ ಮನೆಗಳ ಹತ್ರ ಕಾರ್ನ ಪಾರ್ಕ್ ಮಾಡಿ. ಯಾರಾದರೂ ಫ್ರೆಂಡ್ಸ್ ಬೈಕ್ ಆಗಿರ್ಬೋದು, ನಿಮ್ಮದೇ ಬೈಕ್ ಇದ್ರೆ ಎತ್ಕೊಂಡು ಬನ್ನಿ. ಬೈಕಲ್ಲಿ ನೋಡೋ ಒಂದು ಮಜಾನೇ ಬೇರೆ. ಆ್ಯಂಡ್ ಮೈಸೂರಂತೂ ಇವಾಗ ಸ್ವರ್ಗ ಅನ್ಕೋಬೋದು. ಸೊ ಎಲ್ಲ ಲೈಟಿಂಗ್ಸ್ಗಳನ್ನ ನೋಡಿಕೊಂಡು ಹಾಗೆ ಊಟ ಮಾಡಿಕೊಂಡು ನಾನು ಚಂದು ಹೊರಟಿದ್ದು ಬ್ಯಾಂಗ್ಳೂರ್ ಕಡೆಗೆ. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಡೇ ಆ್ಯಂಡ್ ಮೆಮೊರೇಬಲ್ ಡೇ. ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್.